ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ ಖಂಡಿತವಾಗಿಯೂ ಶುಭದಾಯಕ ತಿಂಗಳು ಹಾಗೂ ಕೆಲವೊಂದು ವಿಚಾರಗಳಲ್ಲಿ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಯಾಕಪ್ಪ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, 7 ವರ್ಷಗಳ ಕಾಲ ಮಕರ ರಾಶಿಯವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸ್ಕೊಂಡಿದ್ರಿ. ಗುರುಬಲ ಇರಲಿಲ್ಲ. ಎಲ್ಲವನ್ನು ಭಗವಂತ ಕೊಟ್ಟ, ಕೊನೆಯ ಮೂಮೆಂಟಲ್ಲಿ ಎಲ್ಲವೂ ಕೂಡ ಯಾಕೋ ಒಂಥರ ಕಸಿಬಿಸಿ ಆಗ್ತಾ ಇದೆ ಅಂತ ಮನಸ್ಸಿಗೆ ತುಂಬ ಅನಿಸಿರುತ್ತೆ. ಈಗ ಗುರುವಿನ ಬಲವೂ ಕೂಡ ಇದೆ. ಸೊ ಇನ್ನೂ ಲಾಭವನ್ನು ಯಶಸ್ಸನ್ನು ಜಾಸ್ತಿನೇ ಪಡೆದುಕೊಳ್ತಿರ್ತೀರಿ. ಆದರೆ ಹೋದ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ತಿಂಗಳು ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭದಾಯಕ ಹಾಗೂ ಲಾಭದಾಯಕ. ಉತ್ತಮ ಕೀರ್ತಿಯನ್ನು ಈ ಮಾಸ ಸಂಪಾದನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಲಾಭವನ್ನು ನೋಡುವಂತರಾಗ್ತೀರಾ. ನಿಮ್ಮ ಹೆಸರಿಗೆ ಖಂಡಿತವಾಗಿಯೂ ಈ ಮಾಸದಲ್ಲಿ ಉತ್ತಮ ಬೆಲೆ ಬರತಕ್ಕಂಥದ್ದು. ಯಾಕೆ ಬೆಲೆ ಬರತಕ್ಕಂಥದ್ದು ಅಂತ ಹೇಳ್ತೀನಿ ಅಂದರೆ, ನಿಮ್ಮ ಹೆಸರು ಮುಖಾಂತರವೇ ನೂರಾರು ಜನ ಈ ಮಾಸದಲ್ಲಿ ಒಳ್ಳೆಯ ಹೆಸರನ್ನು ಗಿಟ್ಟಿಸ್ಕೊಳ್ತಾರೆ, ಕೆಲಸವನ್ನು ಗಿಟ್ಟಿಸ್ಕೊಳ್ತಾರೆ. ಏನೋ ನೀಡ್ ಏನಿರುತ್ತೆ ನಿಮ್ಮ ಹೆಸರು ಹೇಳ್ಕೊಂಡವರು ಕ್ಲಿಯರ್ ಮಾಡ್ಕೊಳ್ಳುವಂಥರಾಗ್ತಾರೆ. ಅಂದರೆ ನಿಮ್ಮ ಹೆಸರಿಗಿರತಕ್ಕಂಥ ಬೆಲೆ ಅದು. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗತಕ್ಕಂಥದ್ದು. ಆರ್ಥಿಕವಾಗಿ ಈ ಮಾಸದಿಂದಲೇ ಮಕರ ರಾಶಿ ಸದೃಢರಾಗ್ತೀರಿ. ಯಾರಿಗೆ ಫಿನಾನ್ಷಿಯಲಿ ತುಂಬ ಟೈಟ್ ಆಗಿತ್ತು, ಫಿನಾನ್ಷಿಯಲಿ ಬ್ಯಾಲೆನ್ಸ್ ಮಾಡತಕ್ಕಂಥ ಕಷ್ಟವಿತ್ತು, ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಫಿನಾನ್ಷಿಯಲಿ ಈ ಮಾಸದಿಂದಲೇ ಸ್ವಲ್ಪ ಫಿಟ್ ಆಗತಕ್ಕಂಥದ್ದು, ಸ್ವಲ್ಪ ಆರಾಮಾಗಿದ್ದೀನಪ್ಪ ಫಿನಾನ್ಷಿಯಲಿ ಅಂಥೇಳಿ ಈ ಮಾಸದಲ್ಲಿ ನಿಮಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳು ಈ ಮಾಸದಲ್ಲಿ ಪ್ರಾರಂಭ ಆಗತಕ್ಕಂಥದ್ದು ಮಕರ ರಾಶಿಯವರು. ಅಂದರೆ ನಿಮ್ಮ ಮನೇಲಿ ಯಾವುದೊಂದು ಗುರುಪ್ರವೇಶವೋ ಮದುವೆಯೋ ನಾನಾ ರೀತಿ ಸಮಾರಂಭಗಳನ್ನು ಆಗಬೇಕು ಅಂತ ತುಂಬ ದಿನದಿಂದ ಕನಸನ್ನು ಹೊತ್ಕೊಂಡಿದ್ರಿ. ಆದರೆ ನಾನಾ ರೀತಿ ಅಡ್ಡಿ ಆತಂಕ ಅಡೆತಡೆಗಳು ತುಂಬ ಯಥೇಚ್ಛವಾಗಿ ಬಾಧಿಸ್ತಾ ಇತ್ತು. ಎಲ್ಲವೂ ಕ್ಲಿಯರ್ ಆಗುತ್ತೆ. ಕೌಟುಂಬಿಕ ಕಲಹಗಳಿಂದ ಮೇಲೆ ಬಂದು ಶುಭವನ್ನು ನೋಡುವಂತರಾಗ್ತೀರಾ. ಕೌಟುಂಬಿಕ ಕಲಹಗಳಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಅದರಲ್ಲಿ ಜಯತ್ವ ಪ್ರಾಪ್ತಿ ಮಾಡಿಕೊಳ್ತೀರಾ. ಆದಾಯ ಹೆಚ್ಚಾಗತಕ್ಕಂಥದ್ದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸುತ್ತೆ. ಸಹಿತವಾಗಿ ನೀವು ಕೆಲಸ ಕಾರ್ಯ ಮಾಡತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡುವಂತರಾಗ್ತಾರೆ. ನಿಮ್ಮ ಕೆಲಸವನ್ನೇ ಗುರುತಿಸಿ ಈ ಮಾಸ ನಿಮ್ಮನ್ನು ಜನ ಕಂಡುಹಿಡಿಯುವಂತರಾಗ್ತಾರೆ. ಅದು ಒಬ್ಬ ವ್ಯಕ್ತಿಗೆ ಅಂದರೆ ಕೆಲಸಗಾರನಿಗೆ ಬೇಕಾಗಿರತಕ್ಕಂಥ ಚಾಕುಚಕ್ಯತೆಯನ್ನು ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಯಾವಾಗಲೂ ಕೂಡ ಒಂದು ಕೆಲಸವನ್ನು ನಾವು ಗಿಟ್ಟಿಸ್ಕೊಳ್ಬೇಕಾದ್ರೆ ಅಥವಾ ಹೋಗ್ಬೇಕಾದ್ರೆ ಇಂಥವ್ರ ಮಗ ಅಥವಾ ಇಂಥ ಸ್ನೇಹಿತರು ಇವ್ರ ಕಡೆಯಿಂದ ನಮ್ಮ ಹಿತೈಷಿಗಳು ಹೇಳಿ ಕಳಿಸೋರು ಅಂತ ಹೇಳ್ತಾರೆ. ಅಂಥ ಕೆಲಸಕ್ಕೆ ಸೇರಿಕೊಂಡ್ರು ಕೂಡ ಆ ಎಲ್ಲವೂ ಕೂಡ ಲಾಂಗ್ ಟರ್ಮ್ ಆಗಿರೋದಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಜೊತೆ ಇರತಕ್ಕಂಥದ್ದು. ನಿಮ್ಮ ಕೆಲಸವೇ ನಿಮ್ಮ ಐಡೆಂಟಿಟಿ. ನೀವು CM ಕಡೆ PM ಕಡೆಯಿಂದ ರೆಕಮೆಂಡೇಷನ್ ಮಾಡ್ಕೊಂಡು ತೆಗೆದುಕೊಂಡು ಹೋಗಿದ್ರು, ಕೆಲಸವೇ ಮಾಡೋಕ್ಕೆ ಬರ್ತಿಲ್ಲ ಅದು ಇಟ್ಕೊಂಡು ಅವನೇನು ಮಾಡ್ತಾನೆ? ಅವ್ನಿಗೆ ವ್ಯರ್ಥ ತಾನೆ. 1 ತಿಂಗಳು ಸಹಿಸ್ಕೊಳ್ಬೋದು, 2 ತಿಂಗಳು ಸಹಿಸ್ಕೊಳ್ಬೋದು, 3ನೇ ತಿಂಗಳು ಮನೆ ಕಳಿಸ್ಲೇಬೇಕು. ಆದರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಚುರುಕಾಗಿದ್ದು, ಕೆಲಸದಲ್ಲಿ ಒಳ್ಳೆ ಸತ್ಯತೆ ಇದೆ, ಕೆಲಸದಲ್ಲಿ ಸದಾಕಾಲ ಸ್ಪಿರಿಟ್ ಆಗಿದ್ದರೆ ಖಂಡಿತ ಶುಭದಾಯಕ ಲಾಭದಾಯಕವಾಗಿರುತ್ತೆ. ಆ ಎಲ್ಲ ಶುಭ ಲಾಭದಾಯಕ ಫಲವನ್ನು ನೀವೇ ಅನುಭವಿಸ್ತೀರಿ. ಆ ಸುದಿನ ಮಕರ ರಾಶಿಯವರಿಗೆ ಈ ಮಾಸ ಲಭಿಸಿರತಕ್ಕಂಥದ್ದು. ಕಷ್ಟಪಟ್ಟು ಈ ಮಾಸ ಜಯತ್ವ ನಿಮ್ದು ಆಗಿಸ್ಕೊಳ್ತೀರಿ. ಕಷ್ಟಪಡ್ತೀರಿ ತುಂಬ. ಆ ಕಷ್ಟಕ್ಕೆ ಖಂಡಿತ ಪ್ರತಿಫಲ ಈ ಮಾಸದಲ್ಲಿ ಲಭಿಸತಕ್ಕಂಥದ್ದು. ಯಾವ ಥರ ಲಭಿಸತಕ್ಕಂಥದ್ದು? ತುಂಬ ಜನ ಯಾರು ಸೈಟನ್ನು ಮನೆಯನ್ನು ಖರೀದಿ ಮಾಡಬೇಕು ಅಂತಿರ್ತಾರೋ, ಮಾಸದ ಅಂತ್ಯಭಾಗದಲ್ಲಿ ಮಕರ ರಾಶಿ ಇರತಕ್ಕಂಥವರು ಸೈಟ್ ಮನೆಯನ್ನು ಖರೀದಿ ಮಾಡುವಂತರಾಗ್ತೀರಾ. ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಎದುರಿಸಿದವರು ಕೂಡ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು. ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಮಕರ ರಾಶಿಯವರಿಂದ. ಇನ್ನು ಈ ಮಾಸ ಸದಾಕಾಲ ಒಂದಲ್ಲ ಒಂದು ಹೊಸ ಆವಿಷ್ಕಾರಗಳನ್ನು ಮಾಡ್ಕೊಳ್ಳೋ ಮುಖಾಂತರ, ಒಂದಲ್ಲೊಂದು ಹೊಸ ಐಡಿಯಾಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋ ಮುಖಾಂತರ ಹೊಸ ತಂತ್ರಗಾರಿಕೆಯಿಂದ ಕೆಲಸದಲ್ಲಿ ಗೆಲ್ಲುವಂತರಾಗ್ತೀರಾ. ನಿಮ್ಮ ವಿರೋಧಿಗಳನ್ನು ತುಂಬ ಈಸಿಯಾಗಿ ಮಕರ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಮಣಿಸುವಂತರಾಗ್ತಾರೆ. ಎಲ್ಲ ಚಟುವಟಿಕೆಗಳು ನಿಮ್ಮೆಲ್ಲ ಕಾರ್ಯಕ್ಷೇತ್ರದಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದು, ಎಲ್ಲದರಲ್ಲೂ ಕೂಡ ಒಳ್ಳೆ ಲಾಭವನ್ನು ನೋಡಿಕೊಂಡು, ಒಳ್ಳೆ ಅಭಿವೃದ್ಧಿಯನ್ನು ನೋಡಿಕೊಂಡು ಜೀವನವನ್ನು ಶುಭದಾಯಕವಾಗಿ ಲಾಭದಾಯಕವಾಗಿ ಸೆಟ್ಲ್ ಆಗೋ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀರಿ. ಇನ್ನು ಈ ಮಾಸ ಮಕರ ರಾಶಿಯವರಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ದೂರವಾಗುತ್ತೆ. ನಿಮ್ಮ ಹಿತೈಷಿಗಳ ಸ್ನೇಹಿತರ ಸಹಕಾರದಿಂದ ಉತ್ತಮ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಹಾಗೂ ಭವಿಷ್ಯದಲ್ಲಿ ಅವರ ಸಹಕಾರ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಉಪಕಾರದ ಮನಸ್ಥಿತಿ ಅಂತ ಅಂದ್ಕೊಡತಕ್ಕಂತಹ ಸಿಚುವೇಶನ್ ನಿರ್ಮಾಣ ಮಾಡುತ್ತೆ. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಮಾಸ ಶುಭದಾಯಕ ಮಾಸ. ಖಂಡಿತ ವಿದ್ಯಾಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡಬೇಕು ಅಂತಿರ್ತಾರೋ ಅಂಥವ್ರಿಗೆ ಸುದಿನ. ಯಥೇಚ್ಛ ಪರಿಶ್ರಮ ಪಟ್ಟ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳೋದು ಓದುವಂಥ ವಿಚಾರದಲ್ಲಿ ಶುಭದಾಯಕವಾಗಿ ಲಾಭದಾಯಕವಾಗಿ ಉತ್ತಮ ಹೆಸರನ್ನು, ಕೀರ್ತಿಯನ್ನು, ಸರಸ್ವತಿ ಅನುಗ್ರಹವನ್ನು ಖಂಡಿತ ರಿಸಲ್ಟ್ಸ್ ಥರದಲ್ಲಿ ಈ ಮಾಸ ನೀವೇ ನೋಡುವಂತಾಗ್ತೀರ. ಈ ಮಾಸ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯದಲ್ಲಿ ಮಕರ ರಾಶಿಗೆ ಆಗೋದಿಲ್ಲ. ಇಟ್ಸ್ ಅ ಮೈನಸ್ ಪಾಯಿಂಟ್. ಆಗುತ್ತೆ, ಬಹಳ ನಿಧಾನ
ಆಸ್ತಿ ಮನೆಯ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಳೋ ವಿಚಾರಕ್ಕೆ ತುಂಬ ಖರ್ಚು ವೆಚ್ಚಗಳಾಗ್ಬೋದು, ಮನಸ್ತಾಪಗಳಾಗ್ಬೋದು, ನಿಷ್ಠೂರಗಳಾಗ್ಬೋದು. ತಾಳ್ಮೆ ಇದ್ದರೆ ಮಾತ್ರ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳು ಲಾಭದಾಯಕ, ಶುಭದಾಯಕ. ಸ್ವಲ್ಪ ಮಟ್ಟಿಗೆ ತಾಳ್ಮೆ ಕೆಟ್ಟಿದ್ರೂ ಕೂಡ ಸಂಪೂರ್ಣ ಇಸ್ ಎ ನೆಗೆಟಿವ್. ಎಷ್ಟು ತಾಳ್ಮೆಯಿಂದ ವಿವರಿಸೋಕ್ಕೆ ಸಾಧ್ಯವೋ ಅಷ್ಟು ತಾಳ್ಮೆಯಿಂದ ವಿವರಿಸಿ ಖಂಡಿತ ಶುಭದಾಯಕವಾಗಿ ಈ ಸಂಪೂರ್ಣ ತಿಂಗಳು ಖುಷಿಯಾಗಿರ್ತೀರಿ. ಖರ್ಚು ವೆಚ್ಚ ಜಾಸ್ತಿ, ದುಂದು ವೆಚ್ಚಗಳು ಮಾಡಿಬಿಡ್ತೀರಿ. ಎಲ್ಲೋ 2 ರೂಪಾಯಿ ಸೇವ್ ಮಾಡ್ತೀನಿ, ಎಲ್ಲ 10 ರೂಪಾಯಿ ಪೋಲ್ ಆಗ್ತಾ ಇರ್ತೀರಿ, ನಿಮಗೆ ಗಮನಕ್ಕೆ ಬಂದಿರೋದಿಲ್ಲ. ಗಮನಕ್ಕೆ ಬಂದರೂ ಕೂಡ ತಡೆಯತಕ್ಕಂಥ ಶಕ್ತಿ ನಿಮಗೆ ಇರೋದಿಲ್ಲ. ನಿಮ್ಮ ಎಲ್ಲ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೊರಟೋಗ್ಬಿಟ್ಟಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸತಕ್ಕಂಥದ್ದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 3 ಬಾರಿ ಯೋಚನೆ ಮಾಡಿ ತದನಂತರ ನಿರ್ಧಾರ ತೆಗೆದುಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ದಾಯಾದಿಗಳೊಂದಿಗೆ ಕಲಹ ಆಗುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ನೆಂಟರಷ್ಟುಗಳ ಜೊತೆ ಜಗಳ, ಒಂಥರ ಏನೋ ಮುಖಮನಸ್ಸು, ಏನೋ ವಾದ ವಿವಾದಗಳನ್ನು ಮಾಡ್ಕೊಳ್ಳೋದು, ಈ ಥರ ಮನಸ್ಥಿತಿ ಸದಾಕಾಲ ನಿಮ್ಮನ್ನ ಮಾನಸಿಕವಾಗಿ ಕುಗ್ಗಿಸತಕ್ಕಂಥದ್ದು ಮಾಡುತ್ತೆ. ಇನ್ನು ಈ ಮಾಸ ಮಾನಸಿಕ ಶಾಂತಿ ಸಿಗತಕ್ಕಂಥದ್ದು ತುಂಬ ಕಷ್ಟವಾಗುತ್ತೆ. ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದರೆ ದಾಯಾದಿಗಳ ಒಂದಷ್ಟು ಕಲಹದಿಂದ, ಒಂದಷ್ಟು ಪಿತೂರಿಗಳಿಂದ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೋದು. ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು, ಫಿನಾನ್ಷಿಯಲಿ ಬ್ಲಾಕ್ ಆಗತಕ್ಕಂಥ ಸಂದರ್ಭವೂ ಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ ಮಕರ ರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥರಾಗಿ, ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಬಹಳ ಘರ್ಷಣೆಯಾಗಿ ಬೇರೆ ಆಗತಕ್ಕಂಥದ್ದು, ಒಬ್ರಿಗೊಬ್ರು ಮುಖ ಕೊಟ್ಟು ನೋಡದೇ ಇರತಕ್ಕಂಥದ್ದು, ಫಿನಾನ್ಷಿಯಲಿ ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಮಕರ ರಾಶಿಯವರಿಗೆ ಈ ಮಾಸ ಇರತಕ್ಕಂಥದ್ದು. ಸ್ವಲ್ಪ ಜಾಗೃತವಾಗಿರಿ ಮಕರ ರಾಶಿಯವರು ಫಿನಾನ್ಷಿಯಲ್ ವಿಚಾರಕ್ಕೆ. ಇನ್ನು ಅಶುಭ ವಾರ್ತೆಯನ್ನು ಕೂಡ ಮಕರ ರಾಶಿಯವರು ಈ ಮಾಸದಲ್ಲಿ ಕೇಳುವಂಥರಾಗ್ತಾರೆ. ಅನ್ಎಕ್ಸ್ಪೆಕ್ಟೆಡ್, ಯಾರೋ ಸತ್ತೋಗ್ಬಿಟ್ರು, ಯಾರೋ ಹೆಚ್ಚು ಕಮ್ಮಿ ಆಯಿತು, ಆಕ್ಸಿಡೆಂಟ್ ಆಯಿತು, ಫಿನಾನ್ಷಿಯಲಿ ತುಂಬ ಲಾಸ್ ಮಾಡ್ಕೊಂಡು ರೋಡಿಗೆ ಬಂದ್ಬಿಟ್ಟು ಈ ಥರ ಅಶುಭ ವಾರ್ತೆಯನ್ನು ಕೇಳ್ತೀರಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ, ಇಂಥರ ವಿಚಾರವಾಗಿ ಅಶುಭ ವಾರ್ತೆ ಬರುತ್ತೆ ಅಂತ ಅಂಥರ ಅಶುಭ ವಾರ್ತೆ ಕೇಳುವಂಥರಾಗ್ತೀರಾ. ಆರೋಗ್ಯದ ಸಮಸ್ಯೆ ಆಗತಕ್ಕಂಥದ್ದು. ನಿಮ್ಮ ಆರೋಗ್ಯ ನಿಮಗೆ ಸಹಾಯ ಮಾಡೋದಿಲ್ಲ, ಅಂದರೆ ಸಪೋರ್ಟ್ ಮಾಡೋದಿಲ್ಲ. ಎಂಡಿಂಗ್ ಭಾಗದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಆಲ್ರೆಡಿ ಯಾರು ಅನುಭವಿಸ್ತಾ ಇದ್ದಾರೆ ಮಕರ ರಾಶಿಯವರು, ಸ್ವಲ್ಪ ಜಾಗೃತವಾಗಿರಿ. ಇಲ್ಲಾಂದರೆ ಆ ಸಮಸ್ಯೆಗಳು ಇನ್ನೂ ಯಥೇಚ್ಛವಾಗಿ ನಿಮಗೆ ಬಾಧಿಸುವಂತಾಗ್ಬಿಡುತ್ತೆ. ಹಳೆಯ ನಿರ್ಧಾರಗಳು, ಹಳೆಯ ಕೆಲವು ಕಹಿ ಘಟನೆಗಳು ಈ ಮಾಸದಲ್ಲಿ ಸ್ವಲ್ಪ ಮರುಕಳಿಸಿ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಕೆಲವು ಸಂಬಂಧಗಳಿಗೆ ಈ ಮಾಸ ಕತ್ತರಿ ಬೀಳತಕ್ಕಂಥದ್ದಾಗತ್ತೆ. ಅಂದರೆ ಸಂಬಂಧಗಳು ಹಾಳಾಗುತ್ತೆ ಮಕರ ರಾಶಿಯವರಿಗೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸರಿಪಡಿಸೋಕ್ಕಾಗ್ತಾ ಇಲ್ವಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮನಸ್ಸಿಗೆ ಏನೋ ನೆಮ್ಮದಿ ಇಲ್ಲವಲ್ಲ, ಸಂಬಂಧಗಳಲ್ಲಿ ತುಂಬ ಬಿರುಕಾಗ್ತಾ ಇದೆ, ಒಬ್ಬರು ಮುಖ ಕೊಟ್ಟರು ನೋಡೋಕ್ಕಾಗ್ತಾ ಇಲ್ಲ, ಯಾವ ವಿಚಾರವೂ ಕೂಡ ಸರಿ ಹೋಗೋಕ್ಕಾಗ್ತಾ ಇಲ್ಲ ಅಂತ ಕೊರಗು, ಅಶಾಂತಿ ನಿಮ್ಮ ಸಂಪೂರ್ಣ ತಿಂಗಳು ಕಾಣಿಸುವಂತಾಗತ್ತೆ. ಮಕರ ರಾಶಿಯವರು ಈ ಮಾಸ ನಿಮ್ಮ ಶಕ್ತಿಯನುಸಾರವಾಗಿ ಶಿವನನ್ನು ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಶಿವನ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಷ್ಟಗಳು ದೂರವಾಗಿ ಮನಸ್ಸಿನ ಇಷ್ಟ ಐಶ್ವರ್ಯ ಲಭಿಸತಕ್ಕಂಥದ್ದಾಗತ್ತೆ. ಯಾರೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಯಾರು ಫಾಲೋ ಮಾಡಿಲ್ಲ ಆದಷ್ಟು ಬೇಗ ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಭವಿಷ್ಯ, ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ.